ಇನ್ನೊಬ್ಬ ವ್ಲಾಗರ್ ಸಿಕ್ಕನೆ ನೋಡಿ, ಇಲ್ಲೇ ಅವನೇ, ಇವನೇ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಬಂದು ಸುಮಾರು ದಿನ ಆದಮೇಲೆ ತೆಗ್ದಿದ್ದೀವಿ ಗೈಸ್. ಯಾಕೆಂದರೆ ಮಳೆ ಬಿತ್ತಿತ್ತು ಅಂತ ಫುಲ್ ತಾಳ್ಪತ್ರೆ ಹಾಕಾಗಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲುಂಟು ಅಂತ ಇವತ್ತು ತೆಗ್ದಿದ್ವಿ ಎಲ್ಲದೂ. ಸೊ ಇದಕ್ಕೆ ಎಣ್ಣೆ ತಿಕ್ಕಾದ್ಮೇಲೆ ಓಪನೇ ಮಾಡಲಿಲ್ಲಾಗಿದ್ವಿ. ಇವಾಗ ಅಪ್ಪ ಹೇಳಿದ್ರು ಇದಕ್ಕೆ ಚಂದ್ರೂಸ್ ತಿಕ್ಕಬೇಕಂತೆ. ಚಂದ್ರೂಸ್ ಯಾಕೆ ಹಾಕ್ತಾರೆ, ಯಾಕೆ ತಿಕ್ತಾರೆ ಅಂತ ಗೊತ್ತಿಲ್ಲ, ನೋಡುವ ಆಮೇಲೆ ಹೇಳ್ತೀನಿ ಯಾಕೆ ತಿಕ್ತಾರೆ ಏನು ಅಂತ ಅಪ್ಪನ ಹತ್ರ ಕೇಳಿ. ಗೈಸ್ ಇದು ಬಂದು ಚಂದ್ರೂಸು ಗೈಸ್. ಇದಕ್ಕೆ ಇವಾಗ ಸೀಮೆ ಎಣ್ಣೆ ಹಾಕ್ತಿದ್ದೀವಿ. ಲೋಕಲಲ್ಲಿ ಹೇಳೋದು ಅಂದರೆ ಚಿಮ್ನೆ ಎಣ್ಣೆ. ಗೈಸ್ ಚಂದ್ರೂಸ್ ಹಾಕೋದು ಯಾಕೆ ಅಂದರೆ, ಇವಾಗ ದೋಣಿ ಅಕಸ್ಮಾತ್ ಹೊಳೆಯಲ್ಲಿ ದೋಣಿ ಇಳಿಸಿದ್ವಿ ಅಂದರೆ, ಸೊ ಇವಾಗ ಅಲ್ಲೆಲ್ಲ ಹತ್ತಿ ಹಾಕೊಂಡಂತು ಇಲ್ಲೆಲ್ಲ, ಸೊ ಅಲ್ಲಿ ನೀರು ಬರುತ್ತಲ್ಲ, ಸೊ ನೀರು ಬರೋಕ್ಕಿಲ್ಲ ಅಂತ ಇವಾಗ ಚಂದ್ರೂಸ್ ಹಾಕ್ತಿದ್ದಾಗ. ಇಲ್ಲಿ ನೋಡಿ ಗೈಸ್, ಇಲ್ಲುಂಟು ಈ ಥರ ಗಟ್ಟಿ ಆಗುತ್ತೆ ಒಣಗಿದ ಮೇಲೆ. ನಮ್ಮಮ್ಮ ಅಡಿನ್ಬಾಳ ಹೋಗಿದೆ ಗೈಸ್ ರೇಷನ್ಗೆ. ಇವಾಗ ಕಾಲ್ ಮಾಡಿತ್ತು ಬಂದು ಕರ್ಕೊಂಡು ಹೋಗುವ ಅಂತ. ಹೋಗುವ, ಪೆಟ್ರೋಲ್ ಹಾಕೊಂಡು ಹೋಗುವ ಅಂತ. ಗಾಡೀಲಿ ಪೆಟ್ರೋಲ್ ಇಲ್ಲ, ಅದಕ್ಕೆ ನಮ್ಮ ಕೌಲಕ್ಕಿ ಪೆಟ್ರೋಲ್ ಬಂಕ್ ಬಂದಿಲ್ಲ ಗೈಸ್. ಅಡಿನ್ಬಾಳ ಹೋಗೋ ಕೆಲಸ ಇಲ್ಲ, ನಮ್ಮಮ್ಮ ಕೌಲಕ್ಕಿನೇ ಬಂದದೆ ಅಂತೆ, ಕೌಲಕ್ಕಿಂದ ಪಿಕಪ್ ಮಾಡುವಂತ. ಗೈಸ್ ಮನೆಗೆ ಬಂದು ಮುಟ್ಟಿದೆ. ಇಲ್ಲಿ ನೋಡಿ ನಮ್ಮ ಚಿಲ್ಲಿ ಪಾರ್ಟ್ನರ್ ಬಂದಾನೆ. ಚಿಲ್ಲಿ ಇಲ್ಲಿ ಗಾಡಿಗೆ ಅಡಿಗೆ ಹೋಗ್ಕೊಂಡು ಮಲ್ಕೊಂಡು ಅವನೇ. ಗೈಸ್ ನಾನು ಕೌಲಕ್ಕಿ ಹೋಗಿದ್ದೆ, ಬರ್ಬೇಕಾದ್ರೆ ನಮ್ಮ ಇನ್ನೊಬ್ಬ ವ್ಲಾಗರ್ ಸಿಕ್ಕನೆ ನೋಡಿ, ಇಲ್ಲೇ ಅವನೇ, ಇವನೇ. ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡೇನೆ ಗೈಸ್. ಸ್ವಲ್ಪ ಸಪೋರ್ಟ್ ಇರಲಿ ನಿಮ್ಮ ಕಡೆಯಿಂದ. ನಾರ್ಮಲ್ ಆಗಿ ತಿರುಗಾಡೋದು ಅಂದರೆ ಕಪ್ಪೆಕೆರೆ ರೂಟು. ಆ್ಯಕ್ಚುಲಿ ಇನ್ನೊಂದು ರೂಟ್ ಉಂಟು, ಇದು ಬಂದು ಸ್ವಲ್ಪ ರೋಡ್ ಸರಿ ಇಲ್ಲ ಅಂತ ಇಲ್ಲಿ ನಾವು ತಿರುಗಾಡೋದಿಲ್ಲ. ಬಟ್ ಇಲ್ಲಿಂದ ನಿಮ್ಗೆ ಒಂದು ಸೂಪರ್ ವ್ಯೂ ತೋರಿಸ್ತೆ ನೋಡಿ. ಸೊ ಗೈಸ್ ನಾನು ಇಲ್ಲಿಂದ ಮೇಲೆ ಹೋಗ್ತಿದ್ದೀನಿ, ಫುಲ್ ಅಲ್ಲಿಗೆ ಟಾಪ್ ಹತ್ರ ಹೋಗ್ತಿದ್ದೀನಿ. ನಿಮ್ಗೆ ಅಲ್ಲಿಂದ ನಮ್ಮ ಕಾವೂರು ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಅಂತಂದರೆ ನಮ್ಮದು ಲೆಜೆಂಡ್ ರಸ್ತೆ ಮೇಲೆ ಇವಾಗ ಗಾಡಿ ಓಡಿಸ್ಕೊ ಹೋಗ್ಬೇಕು ಗೈಸ್ ಇಲ್ಲಿಂದ. ಗೈಸ್ ಏನು ಅಂದರೆ, ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ನಾವು ಬಳ್ಚೆಕ್ಕೋಕೆ ಹೋಗಿದ್ವಿ. ಸೊ ಬೇರೊಳ್ಳಿ ನಾಕ ಅಂತ ಹೇಳಿದೆ. ಸೊ ಫ್ಲ್ಯಾಶ್ ಬ್ಯಾಕ್ ಗೈಸ್, ಇಷ್ಟೆಲ್ಲ ಬಳ್ಚಿ ಹಿಡ್ದಾಗದೆ. ಪ್ಲೇಸ್ ಬಂದು ನಮ್ಮದು ಬೇರೊಳ್ಳಿ ನಾಕ ಅಂತೆ. ಸೊ ನನಗೂ ಕೂಡ ಡೌಟ್ ಇತ್ತು, ಬೇರೊಳ್ಳಿ ನಾಕ ಹೇಳ್ತಾರಲ್ಲ ಏನು ಅಂತ. ನಾ ಯಾಕೆ ಹೇಳಿದೆ ಅಂದರೆ, ಅಲ್ಲಿ ಸಿಕ್ಕಾಪಟ್ಟೆ ಬೋಟಿಂಗ್ಸು, ಟೂರಿಸ್ಟ್ ಬೋಟ್ಸ್ ಎಲ್ಲ ಬಂದಿರ್ತಿತ್ತು. ಸೊ ಹಾಗಾಗಿ ನಾನು ನಾಕ ಅಂತ ಹೇಳಂಗಾಗಿತ್ತು. ಸೊ ಗಣೇಶ್ ಇವಾಗ ಕಮೆಂಟ್ ಮಾಡಿ ಹೇಳ್ತಾನೆ ಆ ಜಾಗಕ್ಕೆ ಏನು ಇತ್ತು ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಬಾಯ್.